ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೃಪಾ ಸಂಜಯ್ ವ್ಲಾಗ್ಸ್. ನಾನಿವತ್ತು ನನ್ನ ಫ್ರೆಂಡ್ ಐಶ್ವರ್ಯನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅವಳು ಕೂಡ ಯೂಟ್ಯೂಬರ್, ನನ್ನನ್ನು ಹಳೆ ವೀಡಿಯೋಸ್ನಲ್ಲಿ ನೋಡಿರ್ತೀರಾ. ಸೊ ಅವಳನ್ನ ಮೀಟ್ ಮಾಡೋದಕ್ಕೆ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ, MG ರೋಡ್ ಹತ್ರ ಟೋಕೋ ಅಂತ. ಸೊ ಅಲ್ಲಿ ಏನೇನೆಲ್ಲ ಆಗುತ್ತೆ, ಏನೇನೆಲ್ಲ ಮಾಡ್ತೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಫ್ರೆಂಡ್ ಬರ್ಡೇ ಅಲ್ಲ, ಸೊ ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿ ರೆಡಿಯಾಗಿ ಹೋಗಬೇಕು ಅನ್ನೋದೆಲ್ಲ ಇದ್ದೇ ಇರುತ್ತೆ. ಸೊ ನಾನು ಕೂಡ ಹೇರ್ ಸೆಟ್ ಮಾಡಿಸ್ಕೊಳ್ಳೋಣ ಅಂತ ನಾನು ರೆಗ್ಯುಲರಾಗಿ ಹೋಗುವಂಥ ವಿಂಗ್ಸ್ ಸ್ಟುಡಿಯೋಗೆ ಹೋಗಿದ್ದೆ. ಅದಿರೋದು ಗಿರಿನಗರಲ್ಲಿ. ಸೊ ಇದ್ರದ್ದು ಒಂದು ಇನ್ನೊಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ನಾನು ಸುಮಾರು ತಿಂಗಳಿಂದ ಇಲ್ಲಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ರಿಯಲಿ ವೆರಿ ಕಂಫರ್ಟಬಲ್ ಇನ್ ದಿಸ್ ಪಾರ್ಲರ್. ಸೊ ಏನೇನೆಲ್ಲ ಸರ್ವಿಸ್ಸು, ಹೆಂಗೆ ಏನು ಹೇಗೆ ಅದೆಲ್ಲ ಇನ್ನೊಂದು ವ್ಲಾಗಲ್ಲಿ ಬರುತ್ತೆ, ನೋಡ್ತಾ ಇರಿ. ಆ್ಯಂಡ್ ಹೇರ್ ಸೆಟ್ಟಿಂಗ್, ಟಾನ್ ಸೆಟ್ಟಿಂಗ್ಸ್ ಅಂತ ಮಾಡಿಕೊಟ್ರು ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಸೆಟ್ಟಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಬಿಫೋರ್ ಲುಕ್ ಆಫ್ಟರ್ ಲುಕ್ ಅಂತ ನೋಡಿರ್ತೀರ. ನಂದು ಹೇರ್ಗೆ ನಾನು ನ್ಯಾನೋಪ್ಲಾಸ್ಟ್ ಅಂತ ಟ್ರೀಟ್ಮೆಂಟ್ ಮಾಡಿಸಿರೋದ್ರಿಂದ ಸ್ಟ್ರೈಟ್. ಸೊ ಹಾಗಾಗಿ ಒಂದು ಕರ್ಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು, ಅಂದರೆ ಕರ್ಲ್ ಸೆಟ್ಟಿಂಗ್ನ ಮಾಡಿಸ್ಕೊಂಡು ಹೊರಟ್ವಿ. ಸೊ ಕ್ಯಾಬಲ್ಲಿ ಹೋಗ್ತಾ ಇದ್ವಿ ಆ್ಯಂಡ್ ನಾನು ನನ್ನ ಮಕ್ಕಳು ಹೋಗ್ತಾ ಇರೋದು. ಆ್ಯಂಡ್ ನೋಡ್ತಾ ಇರ್ಬೋದು, ಇನಿಷಿಯಲ್ ಟೈಮಲ್ಲಿ ಕ್ಯಾಬಲ್ಲಿ ಹೋಗೋವಾಗ ಸ್ಟಾರ್ಟ್ ಆಗಿದ್ದು ಹೀಗೆ ಆ್ಯಂಡ್ ಅದಾದಮೇಲೆ ಆಗಿದ್ದು ಹೀಗೆ. ನೋಡಿದ್ರೆ ಗೊತ್ತಾಗುತ್ತೆ. ರೈಟ್ ಸೈಡಲ್ಲಿ ಇಬ್ಬರೂ ತಾಚಿ ಮಾಡ್ಕೊಂಬಿಟ್ಟಿದ್ದಾರೆ, ಅವ್ರದ್ದೇ ಲೋಕದಲ್ಲಿ ನೆಮ್ಮದಿಯಾಗಿ ಮಲ್ಕೊಂಬಿಟ್ಟಿದ್ದಾರೆ. ನನ್ನ ಮಗ ಅಂತೂ ಫುಲ್ ಡೀಪ್ ಸ್ಲೀಪ್, ಆಲ್ರೆಡಿ ಯಾವುದೋ ಊರಿಗೆ ಹೋಗ್ಬಿಟ್ಟಿದ್ದಾನೆ. ಸೊ ನಮ್ಮ ಹೋಗಬೇಕಾಗಿದ್ದ ಜಾಗ ಬಂತು ಟೋಕಾ ಹೇಳ್ದಂಗೆ ಬ್ರಿಗೇಡ್ ರೋಡ್ ಹತ್ರ ಇರೋವಂಥದ್ದು. ಸೊ ಅಲ್ಲಿ ಕ್ಯಾಬಿಂದ ಇಳ್ಕೊಂಡು 4th ಫ್ಲೋರಲ್ಲಿರೋದು ರೂಫ್ ಟಾಪ್ ಇರೋವಂಥ ಜಾಗ. ಸೊ ಅಲ್ಲಿಗೆ ಹೋದ್ವಿ ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಆಲ್ರೆಡಿ ಬಂದಾಗಿತ್ತು. Birthday girl. Hi Abir. Hi Abisa. Hello. Hi. Hi. ಸೊ ಎಲ್ಲರೂ ಒಬ್ರಿಗೊಬ್ರು ಗ್ರೀಟ್ ಮಾಡಿಕೊಂಡು ಆರ್ಡರ್ ಮಾಡೋಣ ಬೇಸಿಕ್ಕಾಗಿ ಫಸ್ಟ್ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ವಿ. ಬಿಕಾಸ್ ಅವಳ ಹಸ್ಬೆಂಡ್ ಇನ್ನೂ ಬರೋದು ಬಾಕಿ ಇತ್ತು. ಸೊ ವೆಯ್ಟ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಏನಾದರೂ ಆರ್ಡರ್ ಮಾಡೋಣ ತಿನ್ನೋಣ ಅಂತ ಆಲ್ರೆಡಿ ಹೊಟ್ಟೆ ತುಂಬ ಹಸ್ದುಬಿಟ್ಟಿತ್ತು. ಸೊ ಹಾಗಾಗಿ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ರೂಫ್ ಟಾಪ್ ಆಗಿರೋದ್ರಿಂದ ಕಂಪ್ಲೀಟ್ ವ್ಯೂನು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫಸ್ಟ್ ಆರ್ಡರ್ ಮಾಡಿದ್ದು ಪೊಟ್ಯಾಟೊ ಬಾಸ್ಕೆಟ್ ಅಂತ. ಚೀಸ್ ಬಾಲ್, ಫ್ರೆಂಚ್ ಫ್ರೈಸ್ ಮತ್ತು ವೆಜ್ಜಸ್ ಕೊಟ್ಟಿದ್ರು. ಆ್ಯಂಡ್ ಎಲ್ಲರೂ ಮಾಕ್ಟೇಲ್ಸ್ನ ತೊಗೊಂಡಿದ್ವಿ. ಸೊ ಅದಾದಮೇಲೆ ನನ್ನ ಫ್ರೆಂಡ್ ಅವಳ ಹಸ್ಬೆಂಡ್ ಕೂಡ ಬಂದರು. ಅದಾದಮೇಲೆ ಅವ್ನಿಗೇನು ಬೇಕೋ ಅದನ್ನ ಆರ್ಡರ್ ಮಾಡ್ಕೊಂಡ್ವಿ. ಆ್ಯಂಡ್ ನಾನು ಇಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕಾಗಿರೋದು ಏನಪ್ಪ ಅಂತ ಅಂದರೆ ಫುಡ್ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಗುಡ್. Happy birthday. ಹೋಗಿದ್ದಿದ್ದೆ ಅವಳ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಅಲ್ಲ. ಸೊ ಇವತ್ತೇ ಅವಳ ಬರ್ಡೇ. ಹ್ಯಾಪಿ ಬರ್ಡೇ ಐಶ್ಯು. ಆ್ಯಂಡ್ ಎಸ್, ಅವ್ರಿಗೆ ಹೇಳಿಬಿಟ್ಟು ಒಂದು ಕೇಕ್ನ ತರಿಸಿದ್ದೆ. ಆ್ಯಂಡ್ ನಾವೆಲ್ಲರೂ ಡಯಟಲ್ಲಿರೋದ್ರಿಂದ ಕೇಕ್ ಜಾಸ್ತಿ ಯಾರೂ ತಿನ್ನಲ್ಲ. ಸೊ ಹಾಗಾಗಿ ಒಂದು ಪೀಸ್ ಚೀಸ್ ಕೇಕ್ನ ತರಿಸಿದ್ದೆ, ಅದನ್ನೇ ಕಟ್ ಮಾಡ್ಸೋಣ ಅಂತ. ಆ್ಯಂಡ್ ಅವ್ರಿಗೆ ಏನು ನಾನು ಹೇಳಲಿಲ್ಲ ಈ ಥರ ಬರ್ಸ್ಕೊಂಡು ಬನ್ನಿ ಅಂತ. ಬಟ್ ರಿಯಲಿ ಅ ಗುಡ್ ಗೆಸ್ಚರ್ ಫ್ರಮ್ ದ ಪ್ಲೇಸ್ ವಿ ಹ್ಯಾಡ್ ಗಾನ್ ಅಂತ ಅನ್ಬೋದು. ಎಷ್ಟು ನೀಟಾಗಿ ಬರ್ಸ್ಕೊಂಡು ಬಂದಿದ್ರು ಅವರೇ. ಹ್ಯಾಪಿ ಬರ್ಡೇ ಐಶು ಅಂತ. ಅವ್ರ ಹೆಸರು ಮಾತ್ರ ಕೇಳಿದ್ರು, ಏನು ಹೆಸರು ಅಂತ. ನಾನು ಐಶು ಅಂತ ಹೇಳಿದೆ. ಸೊ ಹಾಗಾಗಿ ಅವ್ರು ಹ್ಯಾಪಿ ಬರ್ಡೇ ಐಶು ಅಂತ ಬರ್ಸ್ಕೊಂಡು ಬಂದರು. ಸೊ ಅವಳಿಗಂತೂ ಸರ್ಪ್ರೈಸ್ ಆಯಿತಾ, ಶಾಕ್ ಆಯಿತಾ, ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ ಅಂತ. ಅವಳು ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ಲು ಆ ಟೈಮಲ್ಲಿ. ಸಡನ್ನಾಗಿ ಅವ್ರು ಕೇಕ್ ತೊಗೊಂಡು ಬಂದಿಟ್ಟಾಗ. ಆ್ಯಂಡ್ ಎಸ್, ಅದಾದಮೇಲೆ ಕೇಕ್ ಕಟ್ ಮಾಡಿಕೊಂಡು ಎಲ್ಲರೂ ತಿನ್ಕೊಂಡು ಊಟ ಆರ್ಡರ್ ಮಾಡ್ಕೊಂಡ್ವಿ. ಆವಾಗಲೇ ಹೇಳ್ತಾ ಇದ್ದಂಗೆ ಫುಡ್ ವೈಸ್ ಬರೋದಾಯ್ತಂತಂದರೆ ನಿಜವಾಗ್ಲೂ ಒಂದು ಪಬ್ ಆ್ಯಂಡ್ ರೆಸ್ಟೋರೆಂಟ್ ಅಥವಾ ಈ ಥರ ಅಂಥ ಜಾಗಗಳಲ್ಲಿ ಫುಡ್ಡಿಗೆ ಪ್ರಾಮುಖ್ಯತೆ ಕೊಡೋದನ್ನ ನಾನು ನೋಡೇ ಇಲ್ಲ. ತುಂಬ ಆ್ಯಾವ್ರೇಜ್ ಆಗಿರುತ್ತೆ ಅಥವಾ ಓಕೆ ಥರ ಇರುತ್ತೆ. ಅಂಥದ್ರಲ್ಲಿ ನಾನು ಈ ಜಾಗನ ಸ್ಪೆಸಿಫಿಕ್ಕಾಗಿ ಹೇಳ್ತೀನಿ. ನೀವು ಎಷ್ಟು ಜನ ಹೋಗಿದ್ದೀರ, ತಿಂದಾಗ ಹೆಂಗಿತ್ತು ಗೊತ್ತಿಲ್ಲ. ಬಟ್ ನಾನು ಹೋಗಿ ತಿಂದಿದ್ದಂಥ ಪ್ರತಿಯೊಂದು ಐಟಮ್, ಸ್ಟಾರ್ಟರ್ಸ್ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಐ ವುಡ್ ರೇಟ್ ಆಲ್ಮೋಸ್ಟ್ 10 on 10. ಅಷ್ಟು ಚೆನ್ನಾಗಿತ್ತು. ಆರ್ಡರ್ ಮಾಡಿದ್ದ ಮೇನ್ ಕೋರ್ಸ್ ಆಗಿರ್ಬೋದು ಅಥವಾ ಆವಾಗಲೇ ಹೇಳ್ದಂಗೆ ಸ್ಟಾರ್ಟರ್ಸಲ್ಲಿ ಮಶ್ರೂಮ್ ಪೆಪ್ಪರ್ ಡ್ರೈ, ಪೊಟ್ಯಾಟೊ ಬಾಸ್ಕೆಟ್, ಅದಾದಮೇಲೆ ಚೀಸ್ ಬಾಲ್ಸ್ನ ಆರ್ಡರ್ ಮಾಡಿದ್ವಿ. ಸೊ ಇದಿಷ್ಟು ತಿಂದಿದ್ದಾಗಿರ್ಬೋದು. ಅಥವಾ ಅದಾದಮೇಲೆ ಮೇನ್ ಕೋರ್ಸ್ಗೆ ರೋಟಿ ಮತ್ತು ಪನ್ನೀರ್ ಟಿಕ್ಕಾ ಮಸಾಲ ಅವರೇ ಸಜೆಸ್ಟ್ ಮಾಡಿದ್ರು, ಸ್ವಲ್ಪ ಸ್ಪೈಸಿನಲ್ಲಿ ಯಾವುದು ಅಂತ ಹೇಳಿದ್ದಕ್ಕೆ. ಸೊ ಅದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಮಾಕ್ಟೇಲ್ಸ್ ಕೂಡ ಕೆಲವೊಂದು ಕಡೆ ಬರೀ ಐಸ್ ನೀರು ಕುಡ್ದಂಗಿರುತ್ತೆ. ಸೊ ಅಷ್ಟು ವರ್ಸ್ಟ್ ಆಗಿರಲಿಲ್ಲ, ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ಪಾಸ್ತಾ ಆರ್ಡರ್ ಮಾಡ್ಕೊಂಡಿದ್ವಿ, ವೈಟ್ ಸಾಸ್ ಪಾಸ್ತಾ. ಅದು ಕೂಡ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಸೊ ಹೇಳ್ದಂಗೆ ಹೀಗೆ
ಕೇಕ್ ಕಟ್ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು, ಬಿಕಾಸ್ ಅವಳಿರೋದು ದೊಡ್ಡಬಳ್ಳಾಪುರ ಆ್ಯಂಡ್ ವೀಕ್ ಡೇನಲ್ಲಿ ಅವಳ ಬರ್ಡೇ ಬಂದಿದೆ. ಸೊ ನಾನು ಅಲ್ಲಿಗೆ ಹೋಗಿ ಬರೋದು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಒಂದು ಒಳ್ಳೆ ಒಕೇಶನ್ ಸಿಕ್ತು ಮೀಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ವೀಕೆಂಡಲ್ಲೇ ಮೀಟ್ ಮಾಡಿದ್ವಿ. ಅರ್ಲಿ ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಬಟ್ ಇವತ್ತಿನ ದಿನ ಪೋಸ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಇವತ್ತೇ ಅವಳ ಬರ್ಡೇ. ಸೊ ಅವರ ಮದುವೆ ಆಗಿ ಕೂಡ 1 year ಆಯಿತು. ಸೊ ಹ್ಯಾಪಿ ಆ್ಯನಿವರ್ಸರಿ ಫಾರ್ ಬೋತ್ ಆಫ್ ಯು. ದೇವರು ನಿಮಗೆ ಒಳ್ಳೇದು ಮಾಡಲಿ, ಚೆನ್ನಾಗಿರಿ ಅಂತ ಆಶಿಸ್ತೀನಿ. ಆ್ಯಂಡ್ ಅವಳ ಬರ್ಡೇ ಸೆಲೆಬ್ರೇಷನ್ಗೆ ಸೇರಿದ್ರಿಂದ ಕೇಕ್ ಕಟ್ ಚಿಕ್ಕದಾಗಿ ನಮ್ಮ ಕೈಲಿ ಏನಾಗುತ್ತೋ ಪ್ರೀತಿಯಿಂದ ಆ ಥರ ಚಿಕ್ಕದಾಗಿ ಸೆಲೆಬ್ರೇಷನ್ನ ಮಾಡಿದ್ವಿ. ಆ್ಯಂಡ್ ಚಿಕ್ಕ ಗಿಫ್ಟ್ ಕೂಡ ಕೊಟ್ವಿ, ನಾನು, ನನ್ನ ಮಗಳು, ನನ್ನ ಮಗ ಸೇರಿಕೊಂಡು. ಸೊ ಅದಾದಮೇಲೆ ಊಟ ಎಲ್ಲ ಬಡಿಸ್ಕೊಂಡು ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ತಿಂದ್ಕೊಂಡು ಹೋದ್ವಿ. ಆಲ್ಮೋಸ್ಟ್ 1.5 hours to 2 hours ಇದ್ವಿ. ಆ್ಯಂಡ್ ಜಾಗ ಓಪನ್ ಆಗಿರೋದ್ರಿಂದ ಸೆಕೆ ಆಗೋದಾಗಲಿ ಆ ಥರ ಎಲ್ಲ ಏನೂ ಆಗಲಿಲ್ಲ. ಆ್ಯಂಡ್ ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಲ್ಲೇ AC ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಆ್ಯಂಡ್ ಓಪನ್ ಸ್ಪೇಸ್ ಆಗಿರೋದ್ರಿಂದ ಡೈರೆಕ್ಟ್ ಗಾಳಿ ಕೂಡ ಚೆನ್ನಾಗೇ ಇತ್ತು. ಸೊ ನೋಡ್ತಾ ಇರ್ಬೋದು, ನಿಮಗೂ ತಿನ್ನಬೇಕಂತ ಅನ್ನಿಸ್ತಾ ಇದೆಯಾ? ಸೊ ಹೋಗಿ ಆಯಿತಾ. ಇದು ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ ಅಲ್ಲ, ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಹೇಗಿದೆ ಐಶು? ಫುಡ್ ಚೆನ್ನಾಗಿದೆ. ಫುಡ್ ಚೆನ್ನಾಗಿದೆಯಾ? ಕಿರಣ್ ಹೇಗಿದೆ? ಅಭಿದು ಹೇಗಿದೆ? ಸೊ ಎಲ್ಲರೂ ಹೊಟ್ಟೆ ತುಂಬ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹಾಗೆ ಒಂದು ರೌಂಡ್ ನೋಡೋಣ ಅಂತ ಮೇಲ್ಗಡೆ ಹೋಗಿದ್ದೆ. ಆ್ಯಂಡ್ ಇಲ್ಲಿಂದ ನೋಡ್ಬೋದು ಆ್ಯಂಬಿಯನ್ಸ್ ಹೆಂಗೆ ಕಾಣಿಸುತ್ತೆ ಅಂತ. ನಾನು ತುಂಬ ಈ ಥರ ಪಬ್ ಆ್ಯಂಡ್ ರೆಸ್ಟೋರೆಂಟ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು MG ರೋಡ್. 1-2ಕ್ಕೆ ಹೋಗಿದ್ದೀನೇನೋ. ಆ್ಯಂಡ್ ಇದು ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಿಕಾಸ್ ಫುಡ್ ವಾಸ್ ಗುಡ್, ಆ್ಯಂಬಿಯನ್ಸ್ ವಾಸ್ ಗುಡ್, ಸರ್ವಿಸ್ ವಾಸ್ ಗುಡ್. ಆ್ಯಂಡ್ ಐಶ್ವರ್ಯ ಬಗ್ಗೆ ಹೇಳೋದಾದರೆ, ನಾನು ಅವಳನ್ನ ಫಸ್ಟ್ ಮೀಟ್ ಮಾಡಿ ಪರಿಚಯ ಅಂತ ಆಗಿದ್ದು ನನ್ನ ಹಳೆ ಕಂಪನಿನಲ್ಲಿ ಕಾಗ್ನಿಸೆಂಟಲ್ಲಿ ವರ್ಕ್ ಮಾಡೋವಾಗ ನನಗೆ ಪರಿಚಯ ಆಗಿದ್ದು. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಸ್ನೇಹ ಹಾಗೆ ಬಂದಿದೆ ಅಂತ ಹೇಳ್ಬೋದು. ಸೊ ಎಲ್ಲ ಊಟ ಮಾಡಿಕೊಂಡು ಮುಗಿಸ್ಕೊಂಡು ಹೋದ್ವಿ. ಒಂದು ಗ್ರೂಪ್ ಫೋಟೋ ಅಂತ ತೆಕ್ಕೊಂಡು ಅವತ್ತಿನ ದಿನಾನ, ಅವಳ ಬರ್ಡೇ ದಿನಾನ ಮುಗಿಸಿದ್ವಿ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಎಲ್ಲ ಮೆಟ್ರೋದಲ್ಲಿ ಹೋದ್ವಿ. ಮೆಟ್ರೋದಲ್ಲಿ ಹೋಗೋವಾಗ ಇರುತ್ತಲ್ಲ ಒಂದಷ್ಟು ಚರ್ಚೆಗಳು, ಅಲ್ಲಿ ಇಳಿಬೇಕಾ, ಇಲ್ಲಿ ಇಳಿಬೇಕಾ, ಹೆಂಗೆ ಹೋಗಬೇಕು, ಏನು ಎತ್ತ, ಇಷ್ಟೆಲ್ಲ ಚರ್ಚೆಗಳ ಮಧ್ಯೆ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ಕೆಲವು ಹೊಸ ವಿಚಾರ ನಾನು ತಿಳ್ಕೊಂಡೆ ಅಂತ ಹೇಳ್ಬೋದು ಮೆಟ್ರೋದಲ್ಲಿ. ಬಿಕಾಸ್ ಟೋಕನ್ ತೊಗೊಳೋದು ಕಡೆ ಏನೇನೋ ಸೀನ್ಗಳಾಯಿತು. ಸೊ ಅದು ಕೂಡ ತಿಳ್ಕೊಂಡಂಗಾಯಿತು. ಆ್ಯಂಡ್ ಅವರು ಕೂಡ ಅವ್ರು ಹೋಗಬೇಕಾಗಿರೋ ಜಾಗ ಎಲ್ಲಿದೆ ಅಂತ ಮ್ಯಾಪಲ್ಲಿ ನೋಡ್ಕೊತಾ ಇದ್ರು. ಅದಾದಮೇಲೆ ಮೆಟ್ರೋದಲ್ಲಿ ಹೊರಟ್ವಿ. ನಮಗೆ ಸೀಟ್ ಸಿಕ್ತು. ಸೊ ಖುಷಿಯಾಗಿ ನನ್ನ ಮಕ್ಕಳು ಕೂತ್ಕೊಂಡಿದ್ರು. ಆ್ಯಂಡ್ ನನ್ನ ಮಗಂಗೆ ಏನೋ ಎಕ್ಸೈಟ್ಮೆಂಟು, ಎಷ್ಟು ಸತಿ ಹೋದ್ರೂ ಮೆಟ್ರೋದಲ್ಲಿ ಎಕ್ಸೈಟ್ಮೆಂಟೇ ಬೇರೆ. ಸೊ ಅವಳಿಗೆ ಬಾಯ್ ಹೇಳ್ತಾ ನಾವು ನಮ್ಮ ಮನೆಗೆ ವಾಪಸ್ ಹೊರಟ್ವಿ. ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಐಶು. ಆ್ಯಂಡ್ ನನ್ನ ಮಕ್ಕಳು ಮೆಟ್ರೋದಲ್ಲಿ ಕೂತ್ಕೊಂಡಿದ್ದಾಗ ಹಂಗೆ ಹಿಂಗೆ ಅಂತ ಎಂಜಾಯ್ ಮಾಡ್ತಾಯಿದ್ರು. ಯೂಶ್ವಲಾಗಿ ಒಂದು ಸ್ಟಾಪ್ ಬಂದು ಮತ್ತೆ ಪುಷ್ ಆಗೋದಾಗ ಆಗುತ್ತಲ್ಲ, ಸೊ ಅದನ್ನೇನೋ ನಾಟಕ ಮಾಡ್ಕೊಂಡು ಇಬ್ಬರು ಕೂತ್ಕೊಂಡಿದ್ರು. ಜಾಗ ಬೇರೆ ಸಿಕ್ಬಿಟ್ಟಿತ್ತಲ್ಲ, ಸೊ ಫುಲ್ ಎಂಜಾಯ್ ಮಾಡ್ಕೊಂಡು ನಾಟಕ ಮಾಡ್ಕೊಂಡು ಕೂತಿದ್ರು. ಆ್ಯಂಡ್ ಆ ಕಡೆ ವಿಂಡೋಯಿಂದ ನಮ್ಮ ಮನೆ ಯೂಶ್ವಲಾಗಿ ಕಾಣಿಸುತ್ತೆ. ಸೊ ಟಾಟಾ ಪ್ರೊಮೋಂಟ್ ಇರೋ ಸೈಡ್ ಕಾಣಿಸ್ತಂದರೆ ನಮ್ಮ ಮನೆ ಹತ್ರ ಕಾಣಿಸುತ್ತೆ. ಸೊ ಹಾಗಾಗಿ ಅವ್ರು ಅದನ್ನೇ ಅಬ್ಸರ್ವ್ ಮಾಡ್ಕೊಂಡು ಕೂತ್ಕೊಂಡಿದ್ರು, ಮನೆ ಕಾಣಿಸುತ್ತೆ ಅಂತ. ಸೊ ಇದಾಗಿತ್ತು ನನ್ನ ಇವತ್ತಿನ ಐಶ್ವರ್ಯ ಬರ್ಡೇ ವ್ಲಾಗ್, ನನ್ನ ಬೆಸ್ಟ್ ಫ್ರೆಂಡ್ ಐಶ್ವರ್ಯನ ಬರ್ಡೇ ವ್ಲಾಗ್. ಸೊ ಹೋಪ್ಫುಲಿ ನಿಮಗೂ ಕೂಡ ಇಷ್ಟ ಆಗಿರುತ್ತೆ. ಆ್ಯಂಡ್ ಹೇಳ್ದಂಗೆ ಇದು ಯಾವುದು ಪೇಯ್ಡ್ ಪ್ರಮೋಷನ್ ಅಲ್ಲ, ನನಗೆ ಇಷ್ಟ ಆಯಿತು. ಸೊ ನಾನು ರೆಫರ್ ಮಾಡ್ತೇನೆ. ನಿಮಗೂ ಹೋಗಿ ಇಷ್ಟ ಆಯ್ತಂದರೆ ಅದನ್ನು ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಅಥವಾ ನೀವು ಆಲ್ರೆಡಿ ಹೋಗಿ ಸೇಮ್ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಹಿಟ್ ಲೈಕ್, ಮತ್ತು ನನ್ನ ವೀಡಿಯೋಸ್ಗಳನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಕೂಡ ಸ್ವಲ್ಪ ಬೆಳೆಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗ್ವರೆಗೂ ನಮಸ್ತೆ.